ಪ್ರತಿಯೊಬ್ಬ OBC ವಿದ್ಯಾರ್ಥಿ ಅಂದರೆ ಕ್ಯಾಟಗರಿ 1, 2A, 3A, 3B ವಿದ್ಯಾರ್ಥಿಗಳು ನೀವು SHP ಮೂಲಕ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ BCM ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ. ಯಾಕೆ ನಿಮಗೆ ಇಲ್ಲಾಂದರೆ 15,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ತಪ್ಪುತ್ತೆ. ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈಗ ನೀವು ಹಾಸ್ಟೆಲ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಸಲ್ಲಿಸಿದ ನಂತರ ನಿಮ್ಮದು ಹಾಸ್ಟೆಲ್ ಸೆಲೆಕ್ಷನ್ ಆಗಿಲ್ಲ ಅಂದರೆ ನಿಮಗೆ ರಾಜ್ಯ ಸರ್ಕಾರದಿಂದ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಅಥವಾ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂದರೆ ಆಹಾರ ಮತ್ತು ವಸತಿಗಾಗಿ ಪ್ರತಿ ತಿಂಗಳು 15,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಅದು ಯಾರಿಗೆ ಹಾಸ್ಟೆಲ್ ಅರ್ಜಿ ಹಾಕಿ ಹಾಸ್ಟೆಲ್ ಸೆಲೆಕ್ಟ್ ಆಗದಿದ್ದರೆ ಮಾತ್ರ ನಿಮಗೆ ಒಂದು ಆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ. ನೀವೀಗೇನಾದರೂ 100 ರೂಪಾಯಿ ಬಗ್ಗೆ ಯೋಚನೆ ಮಾಡಿ ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾಳೆ ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿಲ್ಲ ಅನ್ನೋದು ಕಾರಣ ಇಟ್ಕೊಂಡು ನಿಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡಲ್ಲ. ಅದಕ್ಕಾಗಿ ನಿಮ್ಮ ವಿದ್ಯಾಸಿರಿ ಸ್ಕಾಲರ್ಶಿಪ್ಪನ್ನು ಮುಂದೆ ಪಡ್ಕೊಳ್ಬೇಕಾದ್ರೆ ಹಾಸ್ಟೆಲ್ ಅರ್ಜಿ ಸಲ್ಲಿಸಿ. ನಿಮ್ಮ ಹಾಸ್ಟೆಲ್ ಸೆಲೆಕ್ಟ್ ಆಗದೇ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಒಂದು ವೇಳೆ ನೀವು ಹಾಸ್ಟೆಲ್ ಅರ್ಜಿ ಆಗದೇ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಅಮೌಂಟ್ ಬರೋಲ್ಲ. ಈ ಕುರಿತು ಬೇಕಾದ್ರೆ ನಿಮ್ಮ ಕಾಲೇಜಿನ ಸೀನಿಯರ್ಸ್ ಕೇಳಿ, ಇದು ಅನುಭವ ಇರುತ್ತೆ. ಈಗ ಲೈವ್ ಪ್ರೂಫ್ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ, ಇಲ್ಲಿ ಒಬ್ಬ ವಿದ್ಯಾರ್ಥಿದು ನಾವು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿದ್ಯಾರ್ಥಿ 2023-24 ಮತ್ತು 2022-23 ಎರಡು ನೋಡ್ತೀನಿ. ಈಗ ಈ ವಿದ್ಯಾರ್ಥಿ 2022-23 ಫಸ್ಟ್ PUC ಮತ್ತು ಸೆಕೆಂಡ್ PUC ಇದ್ದಾಗ ಸ್ಕಾಲರ್ಶಿಪ್ ತೊಗೊಂಡಿದ್ದಾನೆ. ಬಟ್ ಡಿಗ್ರಿಗೆ ಏನು ಮಾಡಿದ್ದಾನೆ, ನನಗೆ ಮತ್ತೆ ಸ್ಕಾಲರ್ಶಿಪ್ ಬೇಕಂತ ಹಾಸ್ಟೆಲ್ ಅರ್ಜಿ ಹಾಕೋದು ಬಿಟ್ಬಿಟ್ಟಿದ್ದಾನೆ. ಅವನಿಗೆ ಸ್ಕಾಲರ್ಶಿಪ್ ಬಂದಿಲ್ಲ. ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ 2022-23 ವಿದ್ಯಾಸಿರಿ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದು ನೋಡಿ ವಿದ್ಯಾರ್ಥಿಗಳೇ, ಸರ್ವರ್ ಇಶ್ಯೂಯಿಂದ ಇದು ಬರ್ತಾಯಿಲ್ಲ. ಇಲ್ಲೊಂದು ಆದೇಶ ಪ್ರತಿ ಇದೆ, ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಅಂದರೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಅಂತ ನೋಡಿ. ಅರ್ಹತೆಗಳು: ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಧಿಸೂಚಿಸಿರುವ ಇತರ ಹಿಂದುಳಿದ ವರ್ಗ ಪಟ್ಟಿಯಲ್ಲಿರಬೇಕು. ಕರ್ನಾಟಕ ಶಾಸನಬದ್ಧ ವಿಶ್ವವಿದ್ಯಾಲಯಗಳ ಅಧೀನಕ್ಕೆ ಒಳಪಡುವ ಸರ್ಕಾರಿ, ಸ್ಥಳೀಯ ಸಂಸ್ಥೆ, ಅನುದಾನಿತ ಸಂಸ್ಥೆಗಳು ಮತ್ತು ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಸಂಸ್ಥೆಗಳಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕಂದ್ರೆ PUC ಡಿಗ್ರಿ ಈ ಕೋರ್ಸ್ಗಳು. ಯಾವುದೇ ಇಲಾಖೆಯ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ನಿಲಯ, ವಸತಿ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯದ, ಇಲ್ಲಿ ಮೇಲೆ ನೋಡಿ ಇಂಪಾರ್ಟೆಂಟ್ ಇದೆ, ಯಾವುದೇ ಗೋರ್ಮೆಂಟ್ ಹಾಸ್ಟೆಲ್ ಇರ್ಬೋದು, ಗೋರ್ಮೆಂಟ್ ಏಡೆಡ್ ಹಾಸ್ಟೆಲ್ ಇರ್ಬೋದು ಮತ್ತು ಹಾಸ್ಟೆಲ್ ಇನ್ ಕಾಲೇಜ್, ಇಲ್ಲಿ ಹಾಸ್ಟೆಲ್ಗಳಿಗೆ ಪ್ರವೇಶ ದೊರೆಯದ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಕಾರ್ಯಕ್ರಮದಲ್ಲಿ ಮಂಜೂರಾತಿ ನೀಡಲಾಗುವುದು. ಈ ಯೋಜನೆಯಡಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ 15,000 ರೂಪಾಯಿಯಂತೆ ಶೈಕ್ಷಣಿಕ ಅವಧಿಯಲ್ಲಿ ಪ್ರತಿ ವರ್ಷ 10 ತಿಂಗಳಿಗೆ ಒಟ್ಟು 15,000 ರೂಪಾಯಿಯನ್ನು ನೀಡಲಾಗುವುದು. ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ, ಊಟ ಮತ್ತು ವಸತಿ ಸಂಯೋಜನೆ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇವುಗಳಲ್ಲಿ ಯಾವುದಾದ್ರೂ ಒಂದು ಸೌಲಭ್ಯಕ್ಕೆ ಮಾತ್ರ ಅರ್ಹತೆಯನ್ನು ಹೊಂದಿರ್ತಾರೆ. ಅಂದರೆ ಏನಪ್ಪ ಸ್ಕೀಮು, ಒಂದು ಹಾಸ್ಟೆಲ್ ಜಾಯ್ನ್ ಆಗ್ಬೋದು. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು, ಹಾಸ್ಟೆಲ್ ಜಾಯ್ನ್ ಆಗಬೇಕು. ಹಾಸ್ಟೆಲ್ ಆಗಿಲ್ಲ ಅಂದರೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಪು ಸಿಗುತ್ತೆ. ಅಂದರೆ ಈ ವಿದ್ಯಾಸಿರಿ ಯೋಜನೆ, ಈ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಬಿಡಿ. ಈ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅದು ಅರ್ಜಿ ಸ್ಟಾರ್ಟ್ ಆದಾಗ ತಿಳಿಸ್ಕೊಡ್ತೀನಿ ನಿಮಗೆ. ಆದರೆ ಈಗ ಫಸ್ಟ್ ಹಾಸ್ಟೆಲ್ ಅರ್ಜಿ ಹಾಕಿ, ಅಲ್ಲಿ ಕೇಳುತ್ತೆ ಅದು ಹಾಸ್ಟೆಲ್ ಅರ್ಜಿ ಹಾಕಿದ್ರಾ ಅಂತ. ನೀವು ನೋ ಅಂತ ಕೊಟ್ಟರು, ಎಸ್ ಅಂತ ಕೊಟ್ಟರು ನಿಮ್ಮ ಡೀಟೇಲ್ಸ್ ಬಂದ್ಬಿಡುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಟರೆ ಅರ್ಜಿ ಹಾಕಿದ ಮಾಹಿತಿ ಬರುತ್ತೆ, ನೋ ಅಂತ ಕೊಟ್ಟರು ಕೂಡ ನಿಮ್ಮ ಮಾಹಿತಿ ಬಂದ್ಬಿಡುತ್ತೆ. ಅಲ್ಲಿ ನೋಡಿ, ಈ ಮೇಲಿನ ಸೌಲಭ್ಯ ಪಡೆಯಲು ವಿದ್ಯಾರ್ಥಿ ತಂದೆ ತಾಯಿ ಒಂದು ಪೋಷಕರ ಆದಾಯ ಮಿತಿ ಕ್ಯಾಟಗರಿ 1 ಇದ್ದರೆ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಒಂದು ವೇಳೆ 2A, 3A, 3B ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಮೇನ್ ಪೇಜಲ್ಲಿ, ಆ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಮಿತಿ ಇದೆ. ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರಾಗಿರಬೇಕು ಮತ್ತು ವ್ಯಾಸಂಗ ಮಾಡುವ ಕಾಲೇಜಿಂದ ಕನಿಷ್ಠ 5 ಕಿಲೋಮೀಟರ್ ದೂರ ಇರಬೇಕು. ನೋಡಿ, ಹೊಸ ಮತ್ತು ನವೀಕರಣ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಪಡ್ಕೊಳ್ಬೋದು. ಕ್ಯಾಟಗರಿ 1 ಹೊಸ 40%, ನವೀಕರಣ 50%. ಪ್ರವರ್ಗ 2A, 3A, 3B ಅವರಿಗೆ ಹೊಸ 50% ಮತ್ತು ನವೀಕರಣ 60% ಇದೆ. ಒಂದು ವೇಳೆ ವೈದ್ಯಕೀಯ ಕಾರಣಗಳಿಂದಾಗಿ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದಿದ್ದಲ್ಲಿ ಅಂಥವರು ವೈದ್ಯಕೀಯ ಮಂಡಳ ಪ್ರಮಾಣಪತ್ರವನ್ನು ನೀಡಬೇಕಾಗುತ್ತೆ. ಮಂಡಳಿಯ ಪ್ರಮಾಣಪತ್ರವನ್ನು ಸಮಾನ ಕೋರ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ವ್ಯಾಸಂಗ ಮಾಡಿದ್ದಿಲ್ಲ ಅಂಥವರು ಅರ್ಹತೆ ಹೊಂದಿರಲಿಲ್ಲ. ಉದಾಹರಣೆ BA ಮಾಡಿ ನಂತರ BCom ಮಾಡಿದರೆ ಅವರಿಗೆ ಎಲಿಜಿಬಲ್ ಇರಲ್ಲ. ನಂತರ ಇಲ್ಲಿ ನೋಡಿ, MA ಕನ್ನಡ, MA ಇಂಗ್ಲೀಷ್, B.Ed ನಂತರ LLB ಇತ್ಯಾದಿಗಳಿಗೆ ಪ್ರವೇಶ ಪಡೆದಿದ್ದಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು
ಕೋರ್ಸ್ ಅವಧಿಯಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಈ ಸೌಲಭ್ಯಕ್ಕೆ ಅರ್ಹತೆ ಇರಲ್ಲ. ಇದೆಲ್ಲ ಮಾಹಿತಿಯನ್ನು ನೋಡ್ಕೊಳ್ಳಿ. ಇದೆಲ್ಲ ಮಾಹಿತಿಯನ್ನು SSP ಮೂಲಕ ಅರ್ಜಿಯನ್ನು ಆಹ್ವಾನಿಸ್ತಾರೆ. ಇಲ್ಲಿ ನೋಡಿ, ಆನ್ಲೈನ್ ಮೂಲಕ SSP ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು. ಎಲ್ಲ ಮಾಹಿತಿ ಮುಂದೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಈಗ ನಿಮ್ಗೆ ಲೈವ್ ಆಗಿ ಏನಪ್ಪ ಅಂದರೆ ಹಾಸ್ಟೆಲ್ ಅರ್ಜಿ ಹಾಕಿ. ಹಾಸ್ಟೆಲ್ ಅರ್ಜಿ ಹಾಕಿಲ್ಲ ಅಂದರೆ ಈ ಒಂದು ಸ್ಕೀಮ್ಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ₹1 ಹಣ ಜಮಾ ಆಗೋಲ್ಲ. ಹಾಸ್ಟೆಲ್ ಅರ್ಜಿ ಹಾಕಿ ಸೆಲೆಕ್ಟ್ ಆದರೆ ಓಕೆ, ಸೆಲೆಕ್ಟ್ ಆಗದಿದ್ದರೆ ನಿಮಗೆ ಈ ಒಂದು ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಈ ಒಂದು ಮಾಹಿತಿಯನ್ನು BCWD ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ, ಇಲ್ಲಿ ವಿದ್ಯಾರ್ಥಿ ವೇತನ ಅಂತ ಇದೆ, ಇಲ್ಲಿ ವಿದ್ಯಾಸಿರಿ ಸ್ಕೀಮ್ ಅಂತ ಇದೆ ನೋಡಿ. ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇದರ ಒಂದು ಮಾಹಿತಿ, ಸಂಪೂರ್ಣವಾದ ಮಾಹಿತಿ ಇಲ್ಲಿ ಸಿಕ್ಬಿಡುತ್ತೆ ವಿದ್ಯಾರ್ಥಿಗಳೇ.